ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಏಟೀನ್ ವರದಿಗಾರ. ವಿಜಯಪುರ ಜಿಲ್ಲೆ ಹಾಗೂ ವಿಜಯಪುರ ನಗರದ ಜನ ಕಳೆದ 5 ತಿಂಗಳಿಂದ ನಾಯಿ ಹಾವಳಿಯಿಂದ ಬಹಳಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಮತ್ತು ಭಯದಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಮಕ್ಕಳು ಶಾಲೆಗೆ ಹೋಗಿ ಬರ್ತಿರಬೇಕಾದ್ರೆ, ವಿಶೇಷವಾಗಿ ಸ್ಲಮ್ ಏರಿಯಾದಲ್ಲಿರುವಂತಹ ಜನ ಮಕ್ಕಳನ್ನು ಶಾಲೆಗೆ ಕಳಿಸಬೇಕಾದ್ರೆ ಆತಂಕ ಪಡುವಂತಹ ಪರಿಸ್ಥಿತಿ ಇರುವಂಥದ್ದು. ಕಳೆದ 5 ತಿಂಗಳ ಅವಧಿಯಲ್ಲಿ ಸುಮಾರು 10,000ಕ್ಕೂ ಅಧಿಕ ಜನರು, ಮಕ್ಕಳು ದೊಡ್ಡವರು ಸೇರಿದಂತೆ 10,000ಕ್ಕೂ ಅಧಿಕ ಜನರು ನಾಯಿ ಕಡಿತಕ್ಕೆ ಒಳಗಾಗಿರುವಂಥದ್ದು. ಅವರು ವಿಜಯಪುರ ಜಿಲ್ಲೆಯ ಖಾಸಗಿ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆ ಸೇರಿದಂತೆ ವಿವಿಧ ಕಡೆ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕಳೆದ 2 ದಿನಗಳಿಂದ ಸಹಿತ ವಿಜಯಪುರ ನಗರದಲ್ಲಿ ಮನೆಯಲ್ಲಿರುವಂತಹ ಬಾಲಕನಿಗೆ ಸಹಿತ ಹೋಗಿ ನಾಯಿ ಕಚ್ಚಿದ್ದು ಪ್ರಕರಣಗಳು ವಿಜಯಪುರದಲ್ಲೇ ದಾಖಲಾಗುತ್ತವೆ. ಹಾಗಾಗಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ. ನಾಯಿ ಹಾವಳಿ ತಡೆಗೆ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾ ಇದೆ. ಆದರೆ ಜನರು ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ. ಮುಖ್ಯವಾಗಿ ಸಾರ್ವಜನಿಕವಾಗಿ ಕಸ ಚೆಲ್ಲೋದಂತಿರ್ಬೋದು, ಮತ್ತು ತ್ಯಾಜ್ಯಗಳು, ಅದರಲ್ಲೂ ಈ ಮಟನ್, ಚಿಕನ್ ಈ ರೀತಿಯ ವಸ್ತುಗಳನ್ನು ಹೊರಗಡೆ ಬಿಸಾಡೋದ್ರಿಂದ ಸಹಿತ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತವೆ ಅಂತೇಳಿ. ಅಂದರೆ ನಾಯಿಗಳು ಅದಕ್ಕೆ ಅಡಿಕ್ಟ್ ಆದರೆ ಅದು ಸಹಜವಾಗಿ ಜನಗಳಿಗೆ ಕಚ್ಚುತ್ತವೆ, ಹಾರ್ಮ್ಫುಲ್ ಆಗ್ತವೆ ಅನ್ನೋ ಕಾರಣಕ್ಕೆ ಈ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಹೊರಗಡೆ ಚೆಲ್ಲಬಾರ್ದು ಅಂತ ಹೇಳಿ. ಇದೆಲ್ಲ ಮುಖ್ಯವಾಗಿ ಜನರು ಒಂದು ಬೇಡಿಕೆ ನೆಟ್ಟಿದ್ರು ಮಹಾನಗರ ಪಾಲಿಕೆ ಇಲ್ಲಿ ನಾಯಿಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತೇಳಿ. ಆದರೆ ಸರ್ಕಾರದ ನಿಯಮಗಳು ಅವರಿಗೆ ಅಡ್ಡ ಆಗಿರುವಂಥದ್ದು. ಏನು ಅಂದರೆ, ನಾಯಿಗಳನ್ನು ಸಂತಾನ ಶಸ್ತ್ರಚಿಕಿತ್ಸೆ ಮಾಡ್ಬೋದೇ ವಿನ ಅದನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋಕ್ಕೆ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿನೇ ಅಂದರೆ ಅದಕ್ಕೆ ಕೆಲವು ಗೈಡ್ಲೈನ್ಸ್ಗಳಿವೆ. ಅಂದರೆ ಪ್ರಾಣಿಗಳು ಸಹಿತ ಯಾವುದೇ ರೀತಿ ಹಿಂಸೆ ಆಗಬಾರ್ದು, ಈ ರೀತಿಯ ಕೆಲವು ಗೈಡ್ಲೈನ್ಸ್ಗಳು ಇರೋದ್ರಿಂದ ಅವುಗಳನ್ನು ತೆಗೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡು ಮತ್ತೆ ಪುನಃ ತಂದು ಬಿಡುವಂಥ ವ್ಯವಸ್ಥೆ ಮಾತ್ರ ಇತ್ತು. ಜನರ ಬೇಡಿಕೆ, ಮಹಾನಗರ ಪಾಲಿಕೆ ಬೇಡಿಕೆ ಎರಡಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇರಲಿಲ್ಲ. ಯಾಕಂದರೆ ಕಾನೂನು ಪ್ರಕಾರ ಅವ್ರು ತೊಗೊಂಡು ಹೋಗದಿರೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೆ ಜನರು ಕೇಳ್ತಾ ಇಲ್ಲ ತೊಗೊಂಡು ಹೋಗಲಿ ಅಂತೇಳಿ ಒಂದು ವಾದ ಇತ್ತು. ಹಾಗಾಗಿ ಈಗ ಜಿಲ್ಲಾಡಳಿತ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು. ವಿಜಯಪುರ ಜಿಲ್ಲೆಯ ಹೊರಭಾಗದಲ್ಲಿ ಸುಮಾರು 2 ಎಕರೆ ಪ್ರದೇಶದಲ್ಲಿ ನಾಯಿಗಳನ್ನು ಸ್ಥಳಾಂತರ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದೆ. ಅಂದರೆ ರಿಹ್ಯಾಬಿಟೇಷನ್ ಥರ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರೋದು. ಅಲ್ಲಿ ನಾಯಿಗಳನ್ನು ತೊಗೊಂಡೋಗಿ ಶಿಫ್ಟ್ ಮಾಡಿ ಅಲ್ಲಿ ಅವಕ್ಕೆ ಬೇಕಾಗಿರುವಂಥ ಫುಡ್ಡನ್ನು ಕೊಡೋ ವ್ಯವಸ್ಥೆಯನ್ನು ಮಾಡೋದು ಮತ್ತು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಅದಕ್ಕೆ ಒಂದು ಸುಮಾರು 2 ತಿಂಗಳ ಕಾಲಾವಧಿಯನ್ನು ಮಹಾನಗರ ಪಾಲಿಕೆ ತಗೊಂಡಿದೆ. ಅಷ್ಟರೊಳಗಾಗಿ ಇಲ್ಲಿ ನಾಯಿಗಳನ್ನು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ನಾಯಿಗಳನ್ನು ಶಿಫ್ಟ್ ಮಾಡೋದು ಒಂದು ಮಹಾನಗರ ಪಾಲಿಕೆ ಕೆಲಸ ಅದೊಂದು ಮಾಡ್ತಾ ಇದೆ. ಸುಮಾರು 8,000ವರೆಗೂ ನಾಯಿಗಳಿಗೆ ಈವರೆಗೂ ಲಸಿಕೆ ಆಗಿರೋದಿರ್ಬೋದು ಮತ್ತು ಶಸ್ತ್ರಚಿಕಿತ್ಸೆ ಮಾಡೋ ವ್ಯವಸ್ಥೆಗಳನ್ನು ಇಲ್ಲಿ ಮಹಾನಗರ ಪಾಲಿಕೆ ಮಾಡ್ಕೊಂಡಿದೆ. ಆದರೆ ಇದು ಯಾವುದೂ ನಿರೀಕ್ಷಿತ ಮಟ್ಟದಲ್ಲಿ ಕಂಟ್ರೋಲ್ ಬರದೇ ಇರೋದ್ರಿಂದಾಗಿ ಈಗ ನಾಯಿಗಳನ್ನು ಶಿಫ್ಟ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ. ಇದೆಲ್ಲ ಒಂದು ಭಾಗ ಆದರೆ ಇದಕ್ಕೆ ಸಾರ್ವಜನಿಕರು ಸಹಿತ ಕೈ ಜೋಡಿಸಬೇಕಾಗಿರುತ್ತದೆ. ತ್ಯಾಜ್ಯವನ್ನು ರಸ್ತೆಗೆ ಎಸೆಯಬೇಡಿ, ಅದರಿಂದಾಗಿ ನಾಯಿಗಳಿಗೆ ಆಹಾರ ಸಿಗುತ್ತೆ. ಒಂದು ವೇಳೆ ಆಹಾರ ಸಿಗದೇ ಇದ್ದಾಗ ಅದು ಈ ರೀತಿ ಮಕ್ಕಳ ಮೇಲೆ ಆಗಿರ್ಬೋದು, ದೊಡ್ಡವ್ರ ಮೇಲೆ ದಾಳಿಯನ್ನು ಮಾಡುತ್ತೆ ಅಂತೇಳಿ. ಅದರಲ್ಲೂ ಒಂದು ನಾಯಿ ಅದು ಬಂದು ಅಟ್ಯಾಕ್ ಮಾಡಿದರೆ ಅದನ್ನು ಹೇಗೋ ತಪ್ಪಿಸ್ಬೋದು. ಆದರೆ ಗುಂಪಾಗಿ ಬಂದು ನಾಯಿಗಳು ಅಟ್ಯಾಕ್ ಮಾಡೋದ್ರಿಂದ ಮಕ್ಕಳಿಗೂ ಸಹಿತ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಈ ರೀತಿಯ ಪ್ರಕರಣಗಳನ್ನು ನೋಡಿದರೆ, ಆದರೆ ವಿಜಯಪುರದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಜಿಲ್ಲಾಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಬರ್ತಾ ಇವೆ. ಹೀಗಾಗಿಯೇ ವಿಜಯಪುರ ಜಿಲ್ಲಾಡಳಿತ ಈ ಒಂದು ಕ್ರಮಕ್ಕೆ ಮುಂದಾಗಿದೆ, ನಾಯಿಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ. ಅದರ ಸ್ಥಳಾಂತರ ಮಾಡಿದ ಬಳಿಕ ಅವಕ್ಕೆ ರಿಹ್ಯಾಬಿಟೇಷನ್ ಮಾಡೋದು, ಈ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಮಾಡ್ಕೊಂಡಿದೆ. ಅದಕ್ಕೆ ಏನೇನು ಬೇಕೋ ಅದೆಲ್ಲ ಫೆಸಿಲಿಟಿಗಳನ್ನು ಕೊಡೋದಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದೆ ಮತ್ತು ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡ್ತಾ ಇದೆ. ಆದರೆ ಜನರು ಇದಕ್ಕೆ ಬಹಳಷ್ಟು ಸಹಕಾರ ಕೊಡಬೇಕು. ಈಗ ನಾನು ಹೇಳ್ದಂಗೆ ಏನು ಈ ತ್ಯಾಜ್ಯವನ್ನು ರಸ್ತೆಗೆ ಎಸೆಯೋದಿರ್ಬೋದು ಅಥವಾ ನಾನ್ ವೆಜ್ಜನ್ನು ರಸ್ತೆಗೆ ಎಸೆಯೋದನ್ನು ಮಾಡಬಾರ್ದು. ಯಾಕಂದರೆ ಅದು ಮಾಡೋದ್ರಿಂದಾಗೇ ನಾಯಿಗಳಿಗೆ ಅದು ಆಹಾರ ಅಭ್ಯಾಸ ಆದರೆ, ಅಂದರೆ ಈಗ ನಾನ್ ವೆಜ್ ತಿನ್ನೋದು ಅಭ್ಯಾಸ ಆಗಿಬಿಟ್ರೆ ಅದು ಸಹಜವಾಗಿ ಅದು ಹಾರ್ಮ್ ಆಗಿ ಅದು ಜನರಿಗೆ ಕಚ್ಚೋದಂಥದ್ದೊಂದು ಇರುತ್ತೆ, ಅದೊಂದು ಸ್ವಭಾವನೇ ಇರುತ್ತೆ. ಹಾಗಾಗಿನೇ ಎಷ್ಟು ಮಹಾನಗರ ಪಾಲಿಕೆಗೆ ಇಲ್ಲಿ ಕೆಲಸ ಇದೆಯೋ ಅಷ್ಟೇ ಸಾರ್ವಜನಿಕರ ಸಹಿತ ಜವಾಬ್ದಾರಿ ಇರುವಂಥದ್ದು. ಹಾಗಾಗಿ ಸಾರ್ವಜನಿಕರ ಸಹಿತ ಇದನ್ನು ಫಾಲೋ ಅಪ್ ಮಾಡಬೇಕು ಅಂತೇಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮನವಿ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.